ಆತ್ಮೀಯ ಸೈನಿಕ ಮತ್ತು ಮಿಲಿಟರಿ ಶಾಲೆಯ ಪರೀಕ್ಷೆ ಬರೀತಕ್ಕಂಥ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇವಾಗ ನಾವು ಇಂಟಿಜರ್ಸ್ ಮೇಲ್ಗಡೆ ಯಾವ ರೀತಿ ಬರ್ತಾವ ನೋಡೋಣ. -5 -3 -4 ಐತಿ. ಅಷ್ಟು ಮೈನಸ್ ಬಂದಾಗ ಏನು ಮಾಡ್ಬೇಕು, ನಾವು ಕೂಡಿಸ್ಕೋಬೇಕು. 5 3 8 8 4 12. ಚಿಹ್ನೆ ಏನೈತಪ್ಪ ಅಂದ್ರೆ ಮೈನಸ್ ಇಡಬೇಕು. ಹೌದಾ? -26 + 52 ಐತಿ. ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ನಾವು ಏನು ಮಾಡಬೇಕು, ಕಳಿಬೇಕು. ಹೌದಾ? 52 26 ಹೋದ್ರೆ 26. ಇದರ ದೊಡ್ಡ ಸಂಖ್ಯೆ ಯಾವುದು? ಇದು ಐತಿ. ದೊಡ್ಡ ಸಂಖ್ಯೆ ಮುಂದ್ಗಡೆ ಯಾವ ಚಿಹ್ನೆ ಇರ್ತೈತಲ್ಲ ಆ ಚಿಹ್ನೆ ಇಡಬೇಕು. ಇಲ್ಲಿ +26 ಅಥವಾ ಬರೀ 26 ಬರೆದು ನಡೀತೈತಿ. ಇಲ್ಲಿ ಏನಿಲ್ಲಪ್ಪ ಅಂದ್ರೂ ಪ್ಲಸ್ ಇದ್ದೇ ಇರ್ತೈತಿ. ಇವಾಗ 9 + -64 ಐತಿ. ಅವಾಗ ಏನು ಮಾಡಬೇಕು ನಾವು? 9 ಪ್ಲಸ್ ಇಂಟು ಮೈನಸ್ ಆಗ್ತೈತಿ. ಇಲ್ಲಿ ಏನಾದರೂ ಗುಣಾಕಾರ ಇದ್ದೇ ಇರ್ತೈತಲ್ಲ, ಪ್ಲಸ್ ಇಂಟು ಮೈನಸ್ ಇವು 64. ಹೌದಾ? 64ರಾಗ 9 ಕಳೆದ್ರೆ ಎಷ್ಟು ಬರ್ತೈತಪ್ಪ ಅಂದ್ರೆ 55. ಇಲ್ಲಿ ದೊಡ್ಡ ಚಿಹ್ನೆ ಯಾವುದಪ್ಪ ಅಂದ್ರೆ ಮೈನಸ್ ಐತಿ. ಹೀಗಾಗಿ -55. ಇವಾಗ 18 ಐತಿ. ಮೈನಸ್ ಇಲ್ಲಿ ಬ್ರಾಕೆಟ್ -24 ಐತಿ. ಅವಾಗ ಏನು ಮಾಡಬೇಕಪ್ಪ ಅಂದ್ರೆ 18 ಬರೀಬೇಕು. ಮೈನಸ್ ಇಂಟು ಮೈನಸ್ ಏನಾಗ್ತೈತಿ? ಪ್ಲಸ್ ಆಗ್ತೈತಿ. 24. ಇಲ್ಲಿ ಏನೋ ಪ್ಲಸ್ ಇದ್ದೇ ಇರ್ತೈತಿ. ಇವೆರಡು ಕೂಡಿಸೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ 24 + 8 32 = 42 ಆನ್ಸರ್ ಆಗ್ತೈತಿ. ಇವಾಗ -10 -20 ಎರಡು ಮೈನಸ್ ಇರೋದ್ರಿಂದ ಕೂಡಿಸ್ಕೋಬೇಕು. 30 ಬರ್ತೈತಿ. ಚಿಹ್ನೆ ಮಾತ್ರ ಏನು ಮಾಡಬೇಕು? ಮೈನಸ್ ಇಡಬೇಕು. ಈ ರೀತಿಯಾಗಿ -80 + 60 ಐತಿ. ಈಗ ಯಾವಾಗ ಒಂದು ಪ್ಲಸ್ ಒಂದು ಮೈನಸ್ ಇತ್ತಪ್ಪ ಅಂದ್ರೆ ಕಳಿಬೇಕು. 80ರಾಗ 60 ಅಂದ್ರೆ 20. ದೊಡ್ಡ ಚಿಹ್ನೆ ದೊಡ್ಡ ಅಂಕೆ ಯಾವ್ದೈತಿ? 80 ಐತಿ. ಅದ್ರ ಮುಂದೆ ಯಾವ ಚಿಹ್ನೆ ಐತಿ? ಮೈನಸ್ ಐತಿ. ಈಗ -20. ಈ ರೀತಿಯಾಗಿ ಇಂಟೀಜರ್ಸ್ ಮ್ಯಾಗ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಬರ್ತಾವ. ಈ ರೀತಿಯಾಗಿ ಅಭ್ಯಾಸಿಸಬೇಕಾಗಿ ಆರ್ಮಿ ಮತ್ತು ಸೈನಿಕ ಪರೀಕ್ಷೆಯಲ್ಲಿ ಈ ರೀತಿಯಾಗಿ 6ನೇ ತರಗತಿ ಪರೀಕ್ಷೆಯಲ್ಲಿ ಬರ್ತಾವ. ಎಲ್ಲರೂ ಕೂಡ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಅತಿ ಹೆಚ್ಚು ಹಳೆಯ ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡತ್ತೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.